ಇವತ್ತಿನ ದಿವಸ ಮಲಕನ ಇನ್ನೊಂದು ಮಾತು ಹಿಂಗ ನೆನಪಿಗೆ ಬರ್ತದ ನನಗ. ಏನಪ್ಪ? ಯಾಕಪ್ಪ ಅಂದ್ರೆ ಅಪ್ಪನ ಕಂಪನಿದ ಮುಂದಿನ ಪಾಳೆ ಕೇಳೋನು. ನಮ್ಮ ಅವನ ಬಳಗದವ್ರು ಬಹಳ ಚಂದ ಕೂತು ಕೇಳಕತ್ತಾರ, ಆದ್ರೂ ದೂರ ಕೂತು ಕೇಳಕತ್ತಾರ. ಕೇಳಿ ತಂಪು ಗಿಡದ ನೋಡ್ರಿರಪ್ಪ ನೆಳ್ಳ ಇರ್ಲಿ. ಅದಕ್ಕೆ ನಮ್ಮ ಅವನ ಬಳಗದವ್ರಿಗೆ ಒಂದು ಮುತ್ತೈತನ ಅಂತಕ್ಕಂಥದ್ದು ಜಗತ್ತಿನಾಗ ಹೆಂಗ ಶ್ರೇಷ್ಠ ಐತಿ ಅಂತಕ್ಕಂಥದ್ದು ಒಂದು ಸನ್ನಿವೇಶ, ಒಂದು ಇದೇ ಮಾತು ಹೇಳಿ ಯಥಾ ಪ್ರಕಾರವಾಗಿ ಒಂದು ಚಾಲ ಹಾಡಿ ಸರಿ ಜೋಡಿ ಕಲಾವಿದರಿಗೆ ಪಾಳೆ ಕೊಟ್ಟು ಬಿಡೋಣ ಮಲ್ಕಣ್ಣ. ಹೇಳಪ್ಪ. ಯಾವ ಕಾಳಿಂಗ ದೇಶದಾಗ ಒಬ್ಬ ರಾಜ ಇದ್ದ ಮಲ್ಕಣ್ಣ. ರಾಜ ಇದ್ದ, ರಾಜಾಗ ಒಬ್ಬನೇ ಮಗ ಇದ್ದ. ಹೌದೌದು, ಒಬ್ಬನೇ ಮಗ ಇದ್ದ. ಒಬ್ಬನೇ ಮಗ ಇರೋನ ಗಜಿಗೆ ರಾಜ ಮನುಷ್ಯನೊಳಗೆ ವಿಚಾರ ಮಾಡ್ದ, ಸಂಕಲ್ಪ ಮಾಡ್ದ. ಏನತ್ತ? ಇವತ್ತಿನ ದಿವಸ ನನ್ನ ಮಗ ಪ್ರಾಯಕ್ಕೆ ಬಂದಾನ, ಮದುವೆಗೆ ಬಂದಾನ. ಇವನಿಗೆ ಕನ್ಯವನ್ನ ತೆಗೆದ ಲಗ್ನವನ್ನ ಮಾಡಿ ಪಟ್ಟ ಏರಿಸ್ಬೇಕಂತೇಳಿ ರಾಜ ಮನುಷ್ಯನೊಳಗೆ ವಿಚಾರ ಮಾಡ್ದ, ಸಂಕಲ್ಪವನ್ನು ಮಾಡ್ದ. ಸಂಕಲ್ಪ ಮಾಡಿ ದೇವಾನ ದೇವತ್ರಿಗಳಿಗೆಲ್ಲರಿಗೆ ಕೂಡಿಸಿಕಿರಂದ್ರ ರಾಜ ಮದುವೆಯನ್ನ ಲಗ್ನವನ್ನ ಹೂಡಿಕಿರಿ ಅಂತ ತಯಾರು ಮಾಡಿ ಇಟ್ಕೊಂಡು ಕೂತ. ಹೌದು, ನಾಳಿನ ದಿವಸ ಲಗ್ನ ಇತ್ತು. ಬೆಳಗಿನ ಜಾವಕ ಮಗ ತೀರಿ ಹೋಗ್ತಾನ. ಮಗ ಸತ್ತು ಹೋಗನ ಗಜ್ಜಿಗೆ ಆಯಲಿಗೆ ರಾಜಾಗ ಮನಸ್ಸಿನಾಗ ದುಃಖ ಆಯ್ತು. ಏನಾಗ್ತದ ಮುಂದ? ಸೈನಿಕರಿಗೆ ಕರೆಸ್ತಾನ, ಇಲ್ಲಿ ಬರೀ ಕಾಳಿಂಗ ದೇಶದಾಗ ದೌಂಡಿ ಹೊಡ್ರಿ. ನನ್ನ ಮಗ ಸತ್ತ ಮಗನ ಆಸ್ತಿ ರಗಡದ ನನ್ನ ಕರೆ. ಸತ್ತ ಮಗನಿಗೆ ಎಂದು ಲಗ್ನ ಆಗೋಕ್ಕಿಂತ ಬೇಲ ತೀರ್ಕೊಂಡ್ರಂದ್ರ ಅಡ್ಡು ಒಯ್ಬೇಕಾಗ್ತದ ಮಲಕಣ್ಣ. ಅಡ್ಡು ಒಯ್ದು ಬ್ಯಾಡ ನನ್ನ ಮಗನಿಗೆ. ನನ್ನ ಸತ್ತ ಮಗನ ಜೋಡಿ ಯಾರು ಲಗ್ನ ಆಗ್ತಾರಲ್ಲ ಅವ್ರಿಗೆ ಅರ್ಧ ಆಸ್ತಿ ಕೊಡ್ತೀನೋ. ಯಾರು ಲಗ್ನ ಆಗ್ತಾರ ದೌಂಡಿ ಹೊಡ್ರಿ ಅಂತೇಳಿ ಊರಾನ ಜನರಿಗೆಲ್ಲ ದೌಂಡಿ ಹೊಡ್ಲಿಕ್ಕೆ ಹಚ್ಚದ. ಹೌದೌದು, ದೌಂಡಿ ಹೊಡ್ಲಿಕ್ಕೆ ಹಚ್ಚದ. ದೌಂಡಿ ಹೊಡ್ಲಿಕ್ಕೆ ಹಚ್ಚನ ಗಜ್ಜಿಗೆ ಆಯಲಿಗೆ ಬಡತಾನ ಪರಿಸ್ಥಿತಿ. ತಾಯಿನೇಳ ಚೆನ್ನಮ್ಮ ಓಡೋಡುತ್ತ ಹೊರಗೆ ಬಂದು ಲಕ್ಷ್ಯ ಕೊಡ್ತಾಳೆ. ದೌಂಡಿ ಹೊಡುವಂತ ಟೈಮ್ದೊಳಗ ಏನಾಗ್ತದ? ಯಪ್ಪ ಏನಾಗ್ಯದ, ಎದ್ರ ದೌಂಡಿ ಅಂತ ಕೇಳಿದಳು. ಸೈನಿಕರಿಗೆ ಕೆಳನ ಗಜ್ಜಿಗೆ ರಾಜ ಸತ್ತ ಮಗನ ಜೋಡಿ ಲಗ್ನ ಆದ್ರ ಅರ್ಧ ಆಸ್ತಿ ಕೊಡ್ತೀನಂದ. ನಂದ ಕಾಲದಾಗ ಕೆಟ್ಟ ಬಡತಾನ ಪರಿಸ್ಥಿತಿ. ಒಪ್ಪತ್ತೂಟ ಮಾಡಿದ್ರೆ 9 ದಿವಸ ಉಪವಾಸ ಇರುವಂತ ಟೈಮ್. ಒಬ್ಬಕ್ಕಿನ ಮಗಳ ತಾಯಿ, ಒಬ್ಬಕ್ಕಿನ ಮಗಳಿದ್ದಕ್ರಾಗ ಆಯಳಿಗೆ ಚೆನ್ನಮ್ಮ ತಾಯಿ ಓಡೋಡುತ್ತು ಹೋಗಿಕಿರಂದ್ರ ರಾಜನ ಬಲ್ಲಿ ನಿಂದಿರ್ತಾಳೆ. ಹೋಗಿ ರಾಜನ ಬಳಿ ನಿಂತಕಿರಂದ್ರ ಕೇಳ್ತಾಳೆಪ್ಪ, ನಿಮ್ಮ ಮಗನ ಜೋಡಿ ನಾ ಲಗ್ನ ಆತಿ ಅಂದಕ್ರಾಗ ತಾಯಿ ನೀ ಲಗ್ನ ಆತಿ ಅಂದಕ್ರಾಗ ಆಯ್ತ ತಿಳಿಕಿರಿಂದ್ರ ಕೂಡಿರ್ತಕ್ಕಂಥ ಎಲ್ಲ ದೇವಾನ ದೇವತೆಗಳೆಲ್ಲ ಚೊಕ್ಕ ಕೂಡಿಕಿರಿಂದ್ರ ತಾಯಿಗೆ ಮತ್ತ ಸತ್ತ ಮಗನ ಜೋಡಿ ಲಗ್ನ ಮಾಡಿದ್ರು. ಮಾಡಿ ಮಲಕನ ಸತ್ತ ಹೆಣ ಎಷ್ಟು ತಾಸು ಇಡ್ತಾರಪ್ಪ ಅಂದ್ರೆ ಒಂದು ರಾತ್ರಿ ಬೇಕಾದ್ರೆ ಒಂದು ಹಗಲ. ಬಾಳೆ ಚಲೋ ಇದಂದ್ರೆ ದೀಡ್ ದಿನ ಆಯ್ತು. ಮಶಾನ ಭೂಮಿಗೆ ಒಯ್ಬೇಕೇ ಆಗ್ತದ ಮಲಕಣ್ಣ. ಮಶಾನ ಭೂಮಿಗೆ ಒಯ್ದು ದಂಡ ಮಾಡಿದ್ರು. ಕೂಡಿ ಬಂದಿರತಕ್ಕಂತ ಜನ ಎಲ್ಲ ಚೊಕ್ಕ ಹರಿದು ಹೋಗಿಬಿಡ್ತು. ದಂಡ ಮಾಡಿ ಬಂದ್ರು. ಬರೋಣ ಗಜ್ಜಿಗೆ ಮಶಾನ ಭೂಮಿ ಒಳಗೆ 3 ಜನ ಉಳಿದಿರ್ತಾರ. ಹೌದು, ಯಾರು 3 ಜನ ಅಂದ್ರೆ ಚೆನ್ನಮ್ಮನ ತಾಯಿ ತಂದಿ. ಹೌದೌದು, ಅಯಲಿಗೆ ಚೆನ್ನಮ್ಮನ ತಾಯಿ ಎತ್ತಳ, ಯವ್ವ ನಡಿ ಮನೆ ಹೋಗೋನು. ಯವ್ವ ತಾಯಿ ಕುಂಕುಮ ಹಚ್ಕೊಳ್ಳುವಂತ ಹಣಿಗೆ ಹೆಂಡಿ ಒರೆಸ್ಕೊಂಡು ಕೂತಿದಿ, ನಡಿಯನ ಮನೆಗೆ ಹೋಗುನ ಅಂದ ಕಾಲದಾಗ ಚೆನ್ನಮ್ಮ ತಾಯಿ ಹೇಳ್ತಾಳ. ಏನತ್ತಾಳ? ಯವ್ವ ತಾಯಿ ದಿವಸ ಭೂಮಿ ತಲೆ ಮ್ಯಾಗ ಜೀವಂತ ಗಂಡನ ಜೋಡಿ ಲಗ್ನವನ್ನ ಹಾಕಿರಂದ್ರ ಮಂಗ ಸುಖ ಕಾಣ್ತಾರ. ಆದ್ರೂ ನಾ ಸತ್ತ ಗಂಡನ ಜೋಡಿ ಲಗ್ನ ಆಗಿ ದ್ಯಾಸ ಸುಖ ಕಾಣಾಕಿದ್ದೀನಿ. ಇವತ್ತಿನ ದಿವಸ ತಂದೆ ತಾಯಿ ನೀವು ಹೋಗಿ ಬಿಡ್ರಿ ಅಂತ ಹೇಳಿದ್ರು. ಏನಾಗ್ತದಪ್ಪ ಮುಂದ? ಹೋಗಿ ಬಿಡ್ರಿ ಅಂದ ಕಾಲದಾಗ ಆಯಳಿಗೆ ಏನು ಮಾಡ್ತಾಳಪ್ಪ ಅಂದ್ರ ಅಲ್ಲಿ ದನ್ನ ಮಾಡಿ ಬಂದಿರ್ತಕ್ಕಂತ ಜಾಗದೊಳಗೆ ಒಂದು ಕೆಸರಿನ ಬಸವನ್ನ ಮಾಡಿಟ್ಟಿರ್ತಾರ. ಆ ಕೆಸರಿನ ಬಸವನ್ನ ಅಂಗೈಯಾಗ ಹಿಡಿದಳು. ಅಂಗೈಯಾಗ ಹಿಡಿದು ಪತಿನಾಥನ ಹೆಸರು ತೋಣಿಕಿರಂದ್ರ ನುಡ್ಲಕತ್ತಳ. ಏನತ್ತ ಸತಿ ಒಂದು ಪತಿ ತಳಿಕಿರಂದ್ರ ನಾಮ ನೋಡ್ಕೋತು. ಬೆಳಗಿನ ಸಾಯಂಕಾಲ 6 ಗಂಟೆ ಹಿಡಿದು ಬೆಳಗಿನ 6 ಗಂಟೆ ತನ ನುಡ್ಲಕತ್ತಳು. ಕೆಸರಿನ ಬಸವಣ್ಣ ಹೋಗಿ 7 ಗೆನಿನ ಬಸವಣ್ಣ ಅದ. ಹೌದು, ಆಯಲಿ ಕಾಲಿಲೆ ಕೆದರ್ದ, ಕೋಡಿಲೆ ಕೆದರ್ದ, ಕಾಲಿಲೆ ಕೆದರಿ, ಕೋಡಿಲೆ ಕೆದರಿ, ಕೋಡಿ ಹಿಡ್ದಕ್ಕಿರಂದ್ರ ಎತ್ತಿ ಹಿಡ್ದ ಗಂಡಗ ತಕ್ಕನೆ ಪಾದಿಗೆ ಬಿದ್ದಳು ಚೆನ್ನಮ್ಮ ತಾಯಿ. ಹೌದೌದು, ಯಪ್ಪ ನಾ ಯಾಕಪ್ಪ ಅಂದ್ರೆ ಈ ಭೂಮಿ ತಲೆ ಮ್ಯಾಗ ಜೀವಂತ ಗಂಡನ ಜೋಡಿ ಲಗ್ನ ಆಲಕ್ಕೆ ಎಲ್ಲರೂ ಒಪ್ತಾರ. ಸತ್ತ ಗಂಡನ ಆದ್ರೂ ನಾ ಸತ್ತ ಗಂಡನ ಜೋಡಿ ಲಗ್ನ ಆಗಿದೆ ಅಂದ್ರೆ ನಾನು ಮುತ್ತೈತನ ಭಾಗ್ಯ ಬಹಳ ಅಮರವಾಗಿ ಅದ ತಿಳ್ಕಿರಂದ್ರ ದಕ್ಕನೆ ಪಾದಿಗೆ ಬಿದ್ದಕ್ರ ಆಯಳಿಗೆ ಬಸವಣ್ಣ ಆಶೀರ್ವಾದ ಮಾಡ್ಯಾನ ತಾಯಿಗೆ. ತಾಯಿ ನೀನು ಮುತ್ತೈತನ ದಂಡಿ ಭೂಮಿ ತಲೆ ಮ್ಯಾಗ ಅಜರಾಮರವಾಗಿ ಉಳಿಲ ತಿಳ್ಕಿರಂದ್ರೆ ಇವತ್ತಿನ ದಿವಸ ಚುಕ್ಕಿದಾಗ ಏನೈತಿಲ್ಲ ಮುರ್ತಳ ಕೂರಿಗೆ ಚಿಕ್ಕಿ ಕಾಣಿಸ್ತಾವಲ್ಲ ಅದ್ರಾಗ ಚೆನ್ನಮ್ಮನ ದಂಡಿ ಒಂದು ಅಜರಾಮರವಾಗೈತಿ. ನಮ್ಮ ಮೌನ ಬಳಗದವ್ರಿಗೆ ಒಂದು ಮಾತು ಹೇಳುವುದಾದ ಮಲಕಣ್ಣ. ಏನಪ್ಪ? ಇವತ್ತಿನ ದಿವಸ ನಿಮಗೆ ಬೋರ್ ಶಾಂತಿ ಆಗಲಿ, ಇವತ್ತು ಏನೇ ಕಾರ್ಯಕ್ರಮ ಇದ್ರೆ ಮುತ್ತೈತನ ಅಂತಕ್ಕಂಥದ್ದು ಇಡ್ತಾರೆ ಇವುಗಳೇ. ಹೌದೌದು, ಮುತ್ತೈತನ ಇಟ್ಟು ಬಂದಾಕ್ರೆ ನಿಮಗೆ ಉಡಿ ತುಂಬುತ್ತಾರ, ಕಾಲು ಬೀಳ್ತಾರ. ಉಡ್ಯಕ್ಕೆ ಸಾಮಾನೆಲ್ಲ ಪೂಜೆ ಸಾಮಾನೆಲ್ಲ ಉಡ್ಯದಾಗ ಹಾಕ್ತಾರ. ಹಾಕಿ ಎದ್ರ ಕಾಲಾಗ ತೆಲಿ ಮ್ಯಾಗ ದಂಡಿ ಕಟ್ತಾರೆ. ಎದ್ರ ಕಾಲಾಗ ಪತಿನಾಥ ಅದನ್ನತ್ತೇಳಿ ಮುತ್ತೈತನ ಭಾಗ್ಯ ಐತೆ ಅವುಗಳೇ ನಿಮಗ. ಆದ್ರೂ ನೀವು ಊಟ ಮಾಡಿ ಹುಕ್ಕಿ ಹೋಳಿಗೆ ಹೊಡೆದು ಬರುವಂತ ಟೈಮ್ದೊಳಗ ಮುತ್ತೈತನ ದಂಡಿ ಎಲ್ಲಿ ಬಿದ್ದಿರ್ತದ ನಿಮಗೆ ಗೊತ್ತಿರಂಗಿಲ್ಲ ಇವುಗಳೇ. ಹೌದೌದು,
ಮುತ್ತೈತನ ದಂಡಿ ಎಲ್ಲಿ ಬಿದ್ದಿರ್ತಾನೆ ನಿಮಗೆ ಗೊತ್ತಿರಂಗಿಲ್ಲ. ಅದಕ್ಕೆ ನಿಮಗೊಂದು ಮಾತು ಹೇಳುದು, ಅದು ಉಮದಿ ಸಂಘದ ವತಿಯಿಂದ ಕಳಕಳಿಕೆದಿಂದ ವಿನಂತಿ ಅದ. ಆ ಮುತ್ತೈತನ ದಂಡಿ ಏನಿರ್ತೈತಿ ಅಲ್ಲ ಚಾರ್ಜ್ ಬಹಳ ದೊಡ್ಡದ ಅವುಗಳ ತಂದಕಿರಿಂದ ನಿಮ್ಮ ಮನಿ ಜಗಲಿ ಮ್ಯಾಗ ಇಡ್ರತ್ತೇಳಿ ಇದೊಂದು ವಿನಂತಿ ಅದ. ಹಲೋ ಹಲೋ, ಇದೊಂದು ಕೈ ಮುಗಿದು ಉಮದಿ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಇವುಗಳೇ ನೀವು ಮುತ್ತೈತನ ದಂಡಿ ಏನೈತಲ್ಲ ಮನ್ಯಾಗ ಜಗಲಿ ಮ್ಯಾಗ ತಂದಿಡ್ರತ್ತೇಳಿ ಇದೊಂದು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಬಿಡ್ಕೊತಾ ಇರ್ತಿರ್ತೀನಿ. ಅದಕ್ಕೆ ಯಥಾ ಪ್ರಕಾರವಾಗಿ ಒಂದು ಸತ್ಯ ಸುಂದರ ಚಾಲವನ್ನು ಹಾಡಿ ಮಲ್ಕಣ್ಣ ನಮ್ಮ ಕಂಚಿನ ಕಲಾವಿದರು ಮುಂದಿನ ಪಾಳ್ಯಕ್ಕೆ 6 ಗಂಟೆ ಆರತಿ ಮಾಡುತ್ತಾನ. ಗಬ್ಸಾವರಿಗೆ ರೇವಣಿಸಿದ ಮಾಸ್ತರ ನೀ ಯಾನ ಕಾಲ್ ಕೆದರುದ ಕೆದರು ಕರ್ತ ಒಳಗೆ ಬಿತ್ತೋದ ಉಮ್ದಿ ಮಾನ್ಸಿದ ಮಾರೇನ ಸಿಸ್ಮಾಗನ ಬೇಡ ನನಗೆ. ಹೌದು ಹೌದು ಹೌದು. ಅದಕ್ಕೆ ಯಥಾ ಪ್ರಕಾರ ಚಾಲ ಅಂದ್ರೆ ಪಾಳ್ಯ ಕೊಟ್ಟು ಬಿಡೋಣ, ಪಾಳ್ಯ ಮಾತಿಗೆ ವಿರಾಮ ಕೊಡೋಣ ಮಲ್ಕಣ್ಣ.